ಮಾವಿನ ತೋರಣ ಶುಭಗಳಿಗೆ ಹೊಸ ವರುಷದ ಪ್ರೀತಿಯ ಗೀತೆ, ಬೇವು ಬೆಲ್ಲ ಕಳಿಸಿ ಬಾಳಲಿ ಹೊಸ ಆಶಯ ಬೆಳಕು ತುಂಬಲಿ. ಉಗದಿ ಹಬ್ಬ ಸಂತೋಷದ ಕಡಲಾಗಿ, ಉಗದಿ ಹಬ್ಬ ಪ್ರೀತಿಯ ಪಚ್ಚಡಿಯಾಗಿ, ಉಗದಿ ಹಬ್ಬ ಎಲ್ಲರಿಗೂ ಶುಭ ಹಾರೈಕೆಯಾಗಿ, ಚಂದ್ರಮಣ ಉಗದಿ ಶುಭಾಶಯಗಳು. ಯುಗಾದಿ ಹಬ್ಬವು ಕೇವಲ ಒಂದು ದಿನದ ಆಚರಣೆಯಲ್ಲ, ಅದು ಪ್ರಕೃತಿ ಮತ್ತು ಮಾನವನ ನಡುವಿನ ಅಭಿನವ ಸಂಬಂಧವನ್ನು ಸಾರುವ ಒಂದು ಮಹತ್ವದ ಸಂದೇಶ. ಯುಗಾದಿ ಹಬ್ಬವು ಹೊಸ ಭರವಸೆ ಮತ್ತು ಸಮಚಿತ್ತದ ಸಂಕೇತ ಕೂಡ ಹೌದು. ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ. ಕಾಲದ ಚಕ್ರವು ಒಂದು ಸುತ್ತು ಮುಗಿಸಿ ಹೊಸ ಹಾದಿಗೆ ಕಾಲಿಡುವ ಈ ದಿನವು ನಮ್ಮ ಜೀವನಕ್ಕೂ ಹೊಸ ಚೈತನ್ಯವನ್ನು ನೀಡುತ್ತದೆ. ವಸಂತ ಋತುವಿನ ಆಗಮನದೊಂದಿಗೆ ಗಿಡಮರಗಳು ಹಳೆಯ ಎಲೆಗಳನ್ನು ಉದುರಿಸಿ ಹೊಸ ಚಿಗುರನ್ನು ಧರಿಸುತ್ತವೆ. ಪ್ರಕೃತಿಯ ಈ ಬದಲಾವಣೆಯು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಹಳೆಯ ಕಹಿ ನೆನಪುಗಳನ್ನು, ಸೋಲುಗಳನ್ನು ಮತ್ತು ನಕಾರಾತ್ಮಕತೆಯನ್ನು ಕೊಡವಿ ಹಾಕಿ ಹೊಸ ಆಲೋಚನೆಗಳೊಂದಿಗೆ ಜೀವನವನ್ನು ಮತ್ತೆ ಚಿಗುರಿಸಬೇಕು ಎಂಬುದೇ ಈ ಹಬ್ಬದ ಮೊದಲ ಆಶಯ. ಯುಗಾದಿ ಅತ್ಯಂತ ಪ್ರಮುಖ ಸಂಪ್ರದಾಯದ ಬೇವು ಬೆಲ್ಲ ಸೇವನೆ. ಇದು ಕೇವಲ ಒಂದು ಆಚರಣೆಯಲ್ಲ, ಬದುಕಿನ ಪರಮ ಸತ್ಯ. ಬೇವು ಎಂದರೆ ಕಹಿ, ಜೀವನದಲ್ಲಿ ಎದುರಾಗುವ ಕಷ್ಟಗಳು, ಅವಮಾನಗಳು ಮತ್ತು ಸೋಲುಗಳನ್ನು ಪ್ರತಿನಿಧಿಸುತ್ತದೆ. ಬೆಲ್ಲ ಅಂದರೆ ಸಿಹಿ, ಸುಖ, ಸಂತೋಷ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತದೆ. ಜೀವನವೆಂದರೆ ಇವೆರಡರ ಮಿಶ್ರಣ. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಇವೆರಡನ್ನು ಸಮಾನವಾಗಿ ಸ್ವೀಕರಿಸುವ ಸ್ಥಿತಪ್ರಜ್ಞತೆ ಅಥವಾ ಸಮಚಿತ್ತವನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬುದೇ ಇದರ ಸಂದೇಶ. ಪಂಚಾಂಗ ಶ್ರವಣದ ಮೂಲಕ ಮುಂಬರುವ ವರ್ಷದ ಶುಭಾಶಯಗಳನ್ನು ತಿಳಿಯುವುದು ಯುಗಾದಿಯ ಒಂದು ಪದ್ಧತಿ. ಇದು ನಮಗೆ ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗುವಂತೆ ಮಾಡುತ್ತದೆ. ಹೊಸ ವರ್ಷದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲು, ಪರಿಸರವನ್ನು ಪ್ರೀತಿಸಲು ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡಲು ಒಂದು ಹೊಸ ಸಂಕಲ್ಪವನ್ನು ತೋರೋಣ. ಬೇವು ಬೆಲ್ಲದಂತೆ ಹಂಚಿ ಹೋಗಲಿ ಜೀವನದ ಹಾದಿ, ನಗು ನಗುತ್ತಾ ಸಾಗಲಿ ಈ ಯುಗಾದಿ. ಹೊಸ ವರ್ಷವು ನಿಮ್ಮ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ. ಮಾವಿನ ತೋರಣ ಶುಭಗಳಿಗೆ ಹೊಸ ವರುಷದ ಪ್ರೀತಿಯ ಗೀತೆ, ಬೇವು ಬೆಲ್ಲ ಕಳಿಸಿ ಬಾಳಲಿ ಹೊಸ ಆಶಯ ಬೆಳಕು ತುಂಬಲಿ. ಉಗದಿ ಹಬ್ಬ ಸಂತೋಷದ ಕಡಲಾಗಿ, ಉಗದಿ ಹಬ್ಬ ಪ್ರೀತಿಯ ಪಚ್ಚಡಿಯಾಗಿ, ಉಗದಿ ಹಬ್ಬ ಎಲ್ಲರಿಗೂ ಶುಭ ಹಾರೈಕೆಯಾಗಿ, ಚಂದ್ರಮಣ ಉಗದಿ ಶುಭಾಶಯಗಳು.